ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಿಗೆ ಚೆಂಡಾಡಬಲ್ಲ ತಂಡು ಟಾಳಿಗಳಿಗೆ ಮುನ್ನ ನಾಯಕನಾದ ಗಂಡನಾದ ಪ್ರಚಂಡ ರಾವಣ. ಪ್ರಚಂಡ ರಾವಣ. ಇಡೀ ದೇಶಕ್ಕೆ ಅನ್ನಾಕು ಅನ್ನದ ಆತನ ಮಕ್ಕಳು ನಾವೆಂದು ಒಪ್ಪಿಸಿಕೊಂಡು ಸತ್ತಿನ ಗೋಳಿಯಂತೆ ಈ ಮಂತ್ರಿಗೆ ಸವಾಲು ಹಾಕಿ ಜೋಡಿಸಿ ಮಗಳಂತೆ ನನ್ನ ಇರುತ್ತ ಗದ್ದೆಸುವ ನಿಮ್ಮ ಗದ್ದೆಗೆ ಸರಿಯಾದ ಚುಚ್ಚುಮದ್ದು ಕೊಡಿಸಿ ನೀವು ಒತ್ತಿ ಬೆಟ್ಟಿ ಬೆಳೆಯುವ ಭೂಮಿಯಲ್ಲಿ ಮಣ್ಣು ಮುಚ್ಚಿದಾಗ ಸಮಾಧಾನ. ರಾಯ ಮೊದಲು ನೀನು ಹಿನ್ನೆಲೆಯ ಚರಿತ್ರೆಯನ್ನು ಎಳೆಯಾಗಿ ತಿಳಿದುಕೊಂಡು ನನ್ನ ನಾಚಿಕೆ ಎಂಬ ಚಕ್ರದಲ್ಲಿ ಸಿಲುಕಿಸಿ ನಿನಗೆ 7 ಕೆರೆಯ ನೀರನ್ನು ಕೊಡಿಸಿ ರಾಯ ನಿನ್ನ ಸಾವಿಗೆ ಮಂಗಳ ಹೊಡೆದಿದ್ದರೆ ನನ್ನ ಹೆಸರು ರಾಜಕೀಯ ಚಕ್ರವರ್ತಿ ಜಯಡಿ ಪಾಟೀಲನೇ ಅಲ್ಲ. ಸಂಜಯ ರಾಯ ಇಂದಿನಿಂದ ಆರಂಭವಾಯಿತು ನಿಮ್ಮ ಮಂತ್ರಿ, ನನ್ನ ತಂಗಿನ ಸಾಯಿಸಿದ್ದು ನಾನು ಅಂತ ಅಲ್ಲ ಅಂದು ಇಡೀ ಸರ್ಕಾರದಲ್ಲಿ ನೀರು ಕೊಡುದು ನನ್ನ ತಂಗಿನ ಚೀಲ ಕೆಡಿಸಿ ನಿನ್ನ ಸಾವಿಗೆ ನಿನ್ನ ರುಂಡವನ್ನು ಕತ್ತರಿಸಿ ರಣರಂಗದಲ್ಲಿ ಚೆಲ್ಲಲಿಲ್ಲದಿದ್ದರೆ ನನ್ನ ಹೆಸರು ರಾಯಣ್ಣನೇ ಅಲ್ಲ. ಮಂತ್ರಿ, ಹೇ ಮಂತ್ರಿ, ಬಾಯಿ ತೊಳೆದುಕೊಂಡು ಮಾತನಾಡು. ನಾನೊಬ್ಬ ಈ ರಾಜ್ಯದ ಒಬ್ಬ ಕೃಷಿ ಮಂತ್ರಿ. ಮೂರು ಬಿಟ್ಟು ರಾಜಕೀಯ ಮಾಡೋರಿಗೆ ಈ ಮಣ್ಣಿನ ಬಗ್ಗೆ ಮರ್ಯಾದೆ ಕೊಟ್ಟು ಮಾತನಾಡಬೇಕು. ಮಂತ್ರಿ, ನೀನು ರೈತರ ಮಕ್ಕಳು ಯಾವ ಕಾರಣದ ಮೇಲೆ ನಮ್ಮ ಮಂತ್ರಿ ಮನೆಗೆ ಬಂದಿದ್ದೇವರು ಕಾರಣ ಇಲ್ಲದೆ ಯಾವತ್ತೂ ರೈತನ ಮಗ ಮತ್ತೊಬ್ಬ ವಚನವನ್ನು ತುಳಿಯೋದಿಲ್ಲ. ನನ್ನ ಅರಮನೆಗೆ ಬಂದ ಕಾರಣ ಮಂತ್ರಿ, ಈ ವರ್ಷ ಮಳೆ ಬರಗಾಲ ಒಂದು ಕಡೆ ಆದರೆ ಇನ್ನು ಒಂದು ಕಡೆ ರೈತ ಸಾಲ ಸುಲ ಮಾಡಿ ಹಾಕಿಸಿದ ಬೋರ್ಗಳು ಚಲಬತ್ತಿ ಹೋಗಿದೆ. ಹಾಗೆ ಬಿತ್ತಿದ ಪೈರುಗಳು ಬಿಸಿಲಿನ ತಾಪಕ್ಕೆ ಸುಟ್ಟು ಕರ್ಕಲವಾಗಿದೆ. ಹಾಗೆ ದನ ಕರುಗಳ ಕುಡಿಯಲು ನೀರಿಲ್ಲ, ಹಾಕಲು ಮೇವಲ್ಲ. ಸರ್ಕಾರದ ಬ್ಯಾಂಕುಗಳಲ್ಲಿ ದಲ್ಲಾಳಿ ಅಂಗಡಿಯಲ್ಲಿ ಬಡ್ಡಿಯಂತ ಸಾಲ ತೆಗೆದುಕೊಂಡು ಬಂದು ಭೂಮಿಗೆ ಬೀಜ ಗೊಬ್ಬರ ಹಾಕಿ ಮಳೆ ಇಲ್ಲದೆ ಕರೆಂಟ್ ಇಲ್ಲದೆ ಕಂಗಾಲಾಗಿ ಇದ್ದ ಮೇಲೆ ಕೈ ಕೊಟ್ಟಾಗ ರೈತ ಸಾಲವನ್ನು ಮನ್ನಾ ಮಾಡಿಕೊಂಡು ಸಾಲವನ್ನು ಮಾರ್ಕೆಟ್ಗೆ ನೀಡುವಂತೆ ಕೇಳಲು ಬಂದಿದ್ದ ಮಂತ್ರಿ.
ಯೋಜನೆಯೇ ಖಾಲಿಯಾಗಿ ಹೋಗುತ್ತದೆ. ಮತ್ತೆ ನೀವು ಎಲೆಕ್ಷನ್ ನಿಂತುಕೊಂಡಾಗ, ನೀವು ಎಲೆಕ್ಷನ್ ಓಟಿಕೊಳ್ಳಲು ಬಂದಾಗ ರೈತರ ಓಟು ಬೇಕು. ನಿಮಗೆ ಹೊಟ್ಟೆ ಹಸಿದಾಗ ಅನ್ನ ಹಾಕಲು ರೈತ ಬೇಕು. ರೈತರೇ ಆಧಾರ ಸ್ತಂಭ ಎಂದು ರೈತರ ತಲೆಯಲ್ಲಿ ಸುಳ್ಳಿನ ಪುಂಜಿನಾದವನ್ನು ಒಂದು ಉದಿ ಅವರಿಂದ ಓಟು ಪಡೆದುಕೊಂಡು ಬರೀ ಗೋಮದಿಂದ ಹರಿಸಿ ಈ ದೇಶವನ್ನು ಆಳಿದ ರೈತರಿಗೆ ಏನು ಸಹಾಯಸ್ತ ನೀಡಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 76 ವರ್ಷವಾದರು. ಇಲ್ಲಿವರೆಗೂ ಒಬ್ಬ ರಾಜಕೀಯ ಪುಣ್ಯಾತರು ಚುಚ್ಚುಟ್ಟು ಕರಣಿಲ್ಲ ರೈತರ ಬಗ್ಗೆ. ಅದರಿಂದ ಮತ್ತೆ ರೈತ ವಿಜಯದ ಬೇಡಿಕೆಗಳನ್ನೆಲ್ಲ ಈಡೇರಿಸುತ್ತ ಹೋದರೆ ಈ ರೈತ ಸೊತ್ತಿಗೆ ಬಂದು ರಾಜಕಾರಣಿಗಳ ಮೇಲೆ ತಲೆಯ ಮೇಲೆ ಆಡುವ ಅಚ್ಚೆ ಆಗುತ್ತಾರೆ. ಅದು ನಿನಗೆ ಗೊತ್ತೇ? ಮಂತ್ರಿ, ನೀವೆಲ್ಲ ಸೇರಿ ನಿಂತುಕೊಂಡಾಗ ರೈತರ ಓಟು ಬೇಕು. ನಿಮಗೆ ಹೊಟ್ಟೆ ಹಸಿದಾಗ ಅನ್ನ ಹಾಕಲು ರೈತ ಬೇಕು. ಅದೇ ರೈತ ಮಳೆ ಚಳಿ ಬಿಸಿಲಿದೆ ಮಣ್ಣಿನಲ್ಲಿ ಮಣ್ಣಾಗಿ ದುಡಿದು ನಿಮಗೆ ಅನ್ನ ಹಾಕದಿದ್ದರೆ ನಿಮ್ಮಂತ ಪಾಪದ ರಾಜಕಾರಣಿಗಳು ಹೊಟ್ಟೆಗೆ ಮಣ್ಣು ತಿನ್ನಬೇಕಾದ್ರೆ ಎನ್ನುವುದು ಮೊದಲು ತಿಳಿದುಕೋ ಪಟೇಲ. ರೈತ 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 ಏ ರಾಯ, ರೈತ ಅಂತ ಮಾತ್ರಕ್ಕೆ ಅವರೇನು ಈ ತಡೆಗಿಳಿದ ಬಂದ ದೇವರ ಮಕ್ಕಳಲ್ಲ. ಏಕಚಿತಿ ಎತ್ತಿನ ಸಿಗಣಿಯನ್ನು ತಲೆ ಮೇಲೆ ಹೊತ್ತುಕೊಂಡು ದೀಪೆಗುಂಡಿಗೆ ಚೆಲ್ಲುವವನೊಬ್ಬ ಮಾಯಕ ರೈತ. ಮಂತ್ರಿ, ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದೆ. ನಿಂತ ಜಾಗದಲ್ಲಿ ನಿನ್ನನ್ನು ತೆಗೆದುವರಿಸಿದ ನೀವು ಭ್ರಷ್ಟಾಚಾರದ ಹಣ ಗಳಿಸಿ ಕಬ್ಬು ಕಬ್ಬು ರಜೆ ಸೇಗುಗಿನ ಪ್ರಿಯೇಶ್ವರಿಗೆ ಮೋಸು ಬತ್ತಿಗೆ ಮಾಡುತ್ತಾ ನಮ್ಮ ದೇಶದ ಸಂಸ್ಕೃತಿ ಹಾಳು ಮಾಡಿದ್ದೀರಿ. ಅದೇ ರೈತ ಎಲ್ಲರೂ ತನ್ನವನ್ನು ತಪ್ಪಿಕೊಂಡು ಹೊಟ್ಟೆಯಾಗಿ ಬಿಟ್ಟು ಪರಿಣಾಮ ಎನಿಸಿಕೊಳ್ಳುತ್ತಾರೆ. ನಿಮ್ಮಂತರ ಭ್ರಷ್ಟರ ಕೈಯಲ್ಲಿ ಸರ್ಕಾರ ಅಧಿಕಾರ ಸಿಕ್ಕು ರೈತ ಜನಜನకు ತುಕ್ಕರ ಸಾಗರದಲ್ಲಿ ಬೆಂದು ಹೋಗಿದ್ದಾನೆ. ಅದನ್ನು ಕಣ್ಣಿನಿಂದ ನೋಡಲಾದರೆ ರೈತರಿಗೆ ನ್ಯಾಯ ಸಿಗಂತ ಕೇಳಲು ಬಂದ್ರೆ ನ್ಯಾಯ ತಪ್ಪುಗಳೇನೋ ನಾವು ಬಂದ್ರೆ ಏ ರಾಯ, ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಏನು ಬೇಕಾದರೂ ಮಾಡಿಸಬಲ್ಲೆ. ಆದರೆ ಅರಿಯುವಂದಿಗೆ ಇದೇ ಸುತ್ತಾಡಿಕೆಗಳು ಏನು ಪ್ರಯೋಜನವಿಲ್ಲವೆಂದು ಸುಮ್ಮನಿದ್ದೇನೆ. ಜಯ ಸುಮ್ಮನಿದ್ದರ ಬುದ್ಧಿ ಸುಮಾರು ಎಂದು ಗಾದೆ ಇದೆ. ಆದರೆ ನಮ್ಮ ರೈತರಿಗೆ ಸರಿಯಾದ ಸ್ಥಾನಮಾನ ಸಿಗುವವರೆಗೂ ಈ ರಾಯಣ್ಣನ ಹೋರಾಟ ಎಂದಿಗೂ ನಿಲ್ಲೋದಿಲ್ಲ. ನೆನಪಿಟ್ಟುಕೋ. ಕಟ್ಟರಕ್ಕಾಗಿ ತಟ್ಟವರೊಂದಿಗೆ ಹಾಗೆ ತರದ ಹೋರಾಟ ಮಾಡುವುದು ಒಂದೇ, ಬಿಸಿಲಿನಲ್ಲಿ ಮಂಜುಗಟ್ಟೆ ಹುಡುಕುವುದು ಒಂದೇ. ಏ ರಾಯ, ಸರ್ಕಾರದ ವಿರುದ್ಧ ರೈತ ಸಂಘದ ಜನತೆಯು ತಮ್ಮ ಹೋರಾಟವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ನಿನಗೆ ಎಷ್ಟು ಹಣ ಬಿಸಾಕಬೇಕು ಅಷ್ಟೇ ಬಗಳ. ಅಂತೆ ನಾನು ಬಗಳಲು ನಾಯಿಯಲ್ಲ. ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳಿಗೆ ಅಣ್ಣ ಹಾಕುವೆ ಕಾಯಕ ಯೋಗಿ ಮಗ. ಅರ್ಥಾತ್ ಈ ಭೂಮಿಗೆ ಸತ್ತನ ಮಗ. ತಾಯಿಯ ಚಾಚೆ ಏ ಪಟೇಲ, ಸ್ವಾತಂತ್ರ್ಯ ದೇಹಕ್ಕೆ ಮೋಸವೆಂಬ ಕಾಯಿ ಕೊಟ್ಟು ನೀವು ಭ್ರಷ್ಟಾಚಾರದ ಒಬ್ಬ ರಾಜಕೀಯದಲ್ಲಿ ಕಳ್ಳತನವನ್ನು ಸಹ ಕಟ್ಟು ಹಣ ಸಂಪತ್ತು ಗಳಿಸಿಕೊಂಡು ಮತ್ತೆ ತಮ್ಮ ದಾರಿಯಿಂದ ಮೆರೆಯುವ ನಿಮ್ಮಂತ ದುಷ್ಟರ ಶ್ರೀಮಂತಿಗೆ ಈ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ರೈತನ ಮಕ್ಕಳು ಮೆಟ್ಟಿನ ಸಮಾನ. ಈ ಅರ್ಜುನ ಕ್ರಾಂತಿ ಅಧಿಕಾರಿಗಳಿಗೆ ಬೆಲೆ ಕಟ್ಟುವುದು ನಿಮ್ಮಂತವನಿಗೆ
ಮಕ್ಕಳಿಗೆ ಒಂದೇ ಒಂದು ಗಾಂಧಿ ತಾತನ ನೋಟಕ್ಕೆ ಆ ಮಗದ ಮೇಲೆ ಬಿಸಾಕಿದರೆ ನಾಯಿಗೆ ಬಾಲ ಮದಿರಿ ಕಂಡು ತಮ್ಮ ಹೋರಾಟವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ. ನಿನ್ನಂತ ವಸ್ತ್ರ ಧರಿಸಿದ ಬಡ ರೈತರ ಹಸಿರು ವಸ್ತ್ರದ ಬಗ್ಗೆ ಅಪ್ಪಿತಪ್ಪಿ ಕೇಳಾಗಿ ಮಾತನಾಡಬೇಡ. ಈ ಹಸಿರು ವಸ್ತ್ರ ಈ ದೇಶದಲ್ಲಿ ಜೀವಂತಿದ್ದಾಗಲೇ ನಿಮ್ಮಂತ ಮನ್ಯವರ್ಗ ರಾಜಕಾರಿಗಳು ಭ್ರಷ್ಟಾಧಿಕಾರಿಗಳು ಸ್ವಲ್ಪ ಅಷ್ಟೆಷ್ಟು ನಿಯತ್ತಿಂದ ಕೆಲಸ ಮಾಡುತ್ತಿದ್ದಾರೆ. ಇಲ್ಲದ ಒಗಿದಿದ್ದರೆ ನಿಮ್ಮಂತ ಪಾಪದ ರಾಜಕಾರಿಗಳು ಆ ಕೆಂಪು ಮೂತಿನ ಕೈ ಕೊಡ್ತಿದ್ರು. ನಮ್ಮ ಹಸಿರು ವಸ್ತ್ರದ ಬಗ್ಗೆ ಕೀಳಾಗಿ ಮಾತನಾಡಿದರೆ ಮಂಚಿರಮದ ಮರೆತು ಈ ರಣರಂಗದಲ್ಲಿ ಚೆಲುವೆ ತೋಕೆ ನಿನ್ನ ಕೈಯಿಂದ ರೊಂಡ ಕತ್ತಿಸಿಕೊಳ್ಳಲು ನಾನೇನು ನಿನ್ನಂತ ಪಾಪದ ನಂಚನಲ್ಲ. ಹಾಗೂ ಈ ರಾಜ್ಯದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ನಾನು ಸಿಳು ಹಾಕಿದರೆ ಸಾಕು, ಸರ್ಕಾರ ಅಷ್ಟೇ ಇಲ್ಲ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದ ನನ್ನ ಬೆನ್ನಿಂದ ನಿಲ್ಲುತ್ತದೆ. ಅಂತೇನಲೇ ನಿನಗೆ ಗೊತ್ತು ಪಾಟೀಲ, ಗೊತ್ತು. ನಿಮ್ಮಂತ ಸ್ವಾರ್ಥದ ರಾಜಕೀಯ ಗೋಮುಗ್ರ ವ್ಯಾಘ್ರ ಕೈಯಲ್ಲಿ ರಾಜಕೀಯ ಸಿಕ್ಕಾಗದೆ ನಮ್ಮ ತಾಯಿನಾಡಿನಲ್ಲಿ ಭ್ರಷ್ಟಾಚಾರ ಸುನಾಮಿ ಅಂತಾನೆ ಅಂತೆ. ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ದೇವರ ಕೆಲಸ ಎತ್ತು ಮಾಡುವ ಕಚೇರಿಗಳಲ್ಲಿ ಅಲೆಗಳಂತೆ ಚುಮ್ಮುತ್ತಲೇ ಇದೆ. ಇದಕ್ಕೊಬ್ಬ ಎಂಎಲ್ಎ ಎಂಪಿ ಹಿಡಿದು ಮಂತ್ರಿ ಮುಖ್ಯಮಂತ್ರಿವರೆಗೂ ಸಾಕಷ್ಟು ಸಿಕ್ಕು ಜೈಲಿ ಕಪ್ಪಿ ಕೆಳಗಡೆ ಸಿಕ್ಕಾಕಿಕೊಂಡಿದ್ದಾರೆ. ಸರ್ಕಾರದಲ್ಲಿ ಸಿಪಾಯಿ ಕೆಲಸ ಮಾಡುವ ನೌಕರಿಯಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯೋಗವನ್ನು ನಿಭಾಯಿಸಿದವರು ಸಾಕಷ್ಟು ಹಣ ಸಂಪತ್ತು ಗಳಿಸಿಕೊಂಡು ನೌಕರಿಗೆ ರಾಜೀನಾಮೆ ನೀಡಿ ರಾಜಕೀಯಕ್ಕೆ ಇಳಿದು ದೇಶದ ಸಂಪತ್ತನ್ನು ಲೂಟಿ ಮಾಡಲು ಹಚ್ಚಿನ ತರದು ತಿನ್ನಲು ಸಚ್ಚಾಗಿ ನಿನ್ನಂತ ದಗಲಬಜಿ ರಾಜಕೀಯರನ್ನು ಹೆಚ್ಚಾಗಿ ಕಟ್ಟಿಸಿ ಹಾಕಿದಾಗಲೇ ನಮ್ಮ ತಾಯಿನಾಡಿಗೆ ಸ್ವಲ್ಪ ಗೌರವ ಉಳಿದಿದೆ. ಸಾವಿರ ಸಾಗರ ಕೊಟ್ಟು ನಮ್ಮ ಮಂತ್ರಿಗಳ ಬೆಲೆ ತಿಳಿದುಕೊಂಡು ಕಳೆಗಳಿಸಿ ಇಲ್ಲವಾದರೆ ಹರ ನಿಮಿಷದಲ್ಲಿ ನಿನ್ನ ಸಾವಿನ ಚಿತ್ತರ ಬಿತ್ತನೆ ಕೆಂಚರೆಡ್ಡಿ ಎಂಬ ಹುಲಿ ಸಾವಿನ ಚಿತ್ತಾರ ಆದಿ ತೊಟ್ಟು ರಾಜಕೀಯ ವರ್ಷ ಸಮುದ್ರದಲ್ಲಿ ಈಜುವ ನಿಮ್ಮಂತ ಕರುಮ ಕೊಟ್ಟಿನ ಬಾಬಿಗೆ ಹಂಚಿಗೆ ಎತ್ತಿ ಕೊಟ್ಟೇನು ಜನಗಳ ಸಹ ನಾನೆಲ್ಲ ಚಂಡನಲ್ಲ. ನಿಮ್ಮಂತ ಸಾವಿರಾರು ಪುಟ್ಟ ಮಗುವಿನ ಮಕ್ಕಳು ನನ್ನ ಮೇಲೆ ಉರಿಯಂತೆ ಅಡ್ಡಚ್ಚಿ ಬಂದರೆ ಮತ್ತೆ ನಿಂತು ಚೆಲ್ಲು ಬಿಡುವ ಎದೆಗಾರಿಕೆ ಇದರನ್ನಲ್ಲ. ರೇ ಮಂತ್ರಿ, ರೈತರ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರಕ್ಕೆ ತಿಳಿಸಿದ ಇಲ್ಲ ನಿನ್ನ ಕರುನಾಮ ಸಾಮ್ರಾಜ್ಯಕ್ಕೆ ಮುಕ್ತಾಯದ ಪ್ರತಿ ಹೇಳ್ತಾರೆ. ಇಂದು ಕ್ರಾಂತಿಯಾಗಿ ಸಿದ್ಧತೆ ಈ ರಾಯಣ್ಣ ನಾನು ಈ ರಾಜಕೀಯ ಎಂಬ ರಣರಂಗಕ್ಕೆ ಪ್ರವೇಶ ಮಾಡಬೇಕಾದರೆ ಈಗಾಗಲೇ